ಏನಪ್ಪಾ ನಮ್ ಥಿಯರಿ ಕ್ಲಾಸ್ ಹೆಂಗಿತ್ತು, ಪ್ರಾಕ್ಟಿಕಲ್ ಹೆಂಗಿತ್ತು? ಚೆನ್ನಾಗಿತ್ತು ಸರ್. ನನ್ನ ಹೆಸರು ಮಹಾದೇವ್ ಅಂತ, ಮೈಸೂರಿಂದ ಬಂದಿರೋದು. ನನ್ಗೆ ಸಣ್ಣ ಪುಟ್ಟದಾಗಿ ಬಲೂನ್ ಡೆಕೋರೇಷನ್ ಅದು ಸಣ್ಣ ಪುಟ್ಟದಾಗಿ ಮಾಡ್ತಿದ್ದೆ. ಅದ್ ಬಿಟ್ರೆ ಬೇರೆ ಏನ್ ಮಾಡ್ತಿರ್ಲಿಲ್ಲ. ಇನ್ನು ಈವೆಂಟ್ ವಿಷಯದಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್, ಪ್ಲಾನಿಂಗ್ ಆಗ್ಲಿ, ಮದ್ವೆದಾಗ್ಲಿ ಏನೈತೆ ಆಲ್ ಆಫ್ ಎಲ್ಲ ಟ್ರೆಡಿಷನಲ್ ವರ್ಕ್ ಮೀನ್ಸ್ ಈ ಏನು ಟ್ರೆಡಿಷನಲ್ ಫ್ಲವರ್ಸ್ ಏನೇನೈತೆ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಏನ್ ಹೆಂಗ್ ಮಾಡೋದು ಏನು ಗೊತ್ತಿಲ್ಲ. ಜಸ್ಟ್ ನಾನು ಬಲೂನ್ ಮಾಡ್ತಿದ್ದೆ ಅಷ್ಟೇನೆ. ಬಲೂನ್ ಅಲ್ಲಿ ಸಣ್ಣ ಪುಟ್ಟದಾಗ ಮಾಡ್ಕೊಂಡು ಮನೇಲಾಗ್ಲಿ ಸಂಬಂಧಿಕರಾಗ್ಲಿ ಮಾಡ್ಕೊಂಡು ಮಾಡ್ತಿದ್ದೆ ಅಷ್ಟೇನೆ. ಅದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಹಾಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಾ ಇರ್ಬೇಕಾದ್ರೆ ನೋಡಿದೆ ಸರ್ದು ಸೇಮ್ ಇನ್ಸ್ಟಿಟ್ಯೂಟ್ಸ್ ಅಂತ. ಬಟ್ ಬೆಂಗಳೂರಲ್ಲಿ ಇದೆ ಅಂತ ಗೊತ್ತಾಯ್ತು. ಆಗ ಸ್ವಲ್ಪ ನನ್ಗೂ ಬೇಜಾರಾಯ್ತು, ಏನಪ್ಪ ಇಷ್ಟು ದೂರ ಐತೆ, ನಾನ್ ಮೈಸೂರಲ್ಲಿ ಇದೀನಿ, ಹೆಂಗ್ ಬರೋದು ಏನ್ ಮಾಡೋದು ಅನ್ಕೊಂಡು. ಆಗ ಸರ್ ಫೋನ್ ಮಾಡಿದೆ, ಮೇಡಮ್ಗೂ ಫೋನ್ ಮಾಡಿದೆ, ಮೇಡಮ್ ಇದ್ರು, ಅವ್ರಿಗೂ ಫೋನ್ ಮಾಡಿ ಏನ್ ಎತ್ತ ಉಳ್ಕೊಳ್ಳೋದು ಹೆಂಗೆ, ಏನು ಎತ್ತ ಮತ್ತೆ ಫೀಸ್ ಎಲ್ಲ ಹೆಂಗೆ ಎಲ್ಲ ವಿಚಾರಿಸ್ಕೊಂಡು ಅಫೋರ್ಡಬಲ್ ಫೀಸ್ ಮಾಡ್ಕೊಟ್ಟು ನನ್ಗೋಸ್ಕರ ಏನೈತೆ ನೀವು ಅಲ್ಲಿಂದ ಬಂದು ಕಲಿಯೋದಾದ್ರೆ ಉಳ್ಕೊಳ್ಳೋಕೆ ಏನೈತೆ ಅದು ವ್ಯವಸ್ಥೆ ನಾವೇ ಮಾಡ್ಕೊಡ್ತೀವಿ ಅಂತ ಹೇಳಿ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡೋದಾಗ್ಲಿ, ಒಬ್ಬ ವ್ಯಕ್ತಿನ ಹೆಂಗೆ ನಡ್ಸ್ಕೋಬೇಕು, ಸ್ಟೂಡೆಂಟ್ ನ ಹೆಂಗ್ ನಡ್ಸ್ಕೋಬೇಕು, ಮತ್ತೆ ಜೊತೆಲಿ ಹೆಂಗೆ ಕೆಲಸ ಹೇಳ್ಕೊಡ್ಬೇಕನ್ನೆಲ್ಲ ನೀಟಾಗಿ ಹೇಳ್ಕೊಡ್ತಾ ಇದಾರೆ. ಮತ್ತೆ ಯಾವ್ದೇ ಒಂದು ಅವ್ರದ ಪ್ರೋಗ್ರಾಮ್ ಬೀಳ್ತಾ ಇರುತ್ತೆ. ಮೈನ್ ಚಪ್ರ ಆಗಿರ್ಬೋದು, ಮತ್ತೆ ಇನ್ನೊಂದು ವೆಡ್ಡಿಂಗ್ ಆಗಿರ್ಬೋದು, ಶಾಸ್ತ್ರಗಳು ಅದಾಗಿರ್ಬೋದು, ಅದನ್ನೆಲ್ಲ ಲೈವ್ ಆಗಿ ಏನು ತಿಳಿಸ್ಕೊಡ್ಬೇಕನ್ನ ನಾನು ಇನ್ನೂ 10 ದಿನ ನೋಡಿದೀನಿ ಕ್ಲೋಸ್ ಆಗಿ. ಅದರಿಂದ ನನಗೆ ತುಂಬಾ ಒಂಥರ ಕಾನ್ಫಿಡೆನ್ಸ್ ಚೆನ್ನಾಗಿ ಬಿಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸರ್. ಥ್ಯಾಂಕ್ ಯು ಸರ್.